ನಡ್ಕ ಬಂದಿದ್ದೀನಿ. ಇವತ್ತು ಲಕ್ಷಾಂತರ ಜನ ಭಕ್ತರಿದ್ದಾರೆ ನಮ್ಮ ಜೊತೆ, ನನ್ನ ಹುಡುಕೆ ಬರ್ತಾರೆ. ನಮ್ಮಲ್ಲಿ ಏನೋ ಅವರಿಗೊಂದು ಇದು ಸಿಕ್ಕಿದೆ, ಆಶೀರ್ವಾದ ಸಿಕ್ಕಿದೆ. ನಾವು ಹೇಳಿದ್ದೆಲ್ಲ ಅವರಿಗೆ ಅನುಕೂಲ ಆಗಿದೆ. ಅನುಕೂಲ ಆಗಿದ್ದನ್ನು ನೋಡಿ ಮತ್ತೆ ಮತ್ತೆ ನನ್ನನ್ನು ಹುಡುಕಕ್ಕೆ ತುಂಬಾ ಟ್ರೈ ಮಾಡ್ತಾರೆ. ಆದ್ರೆ ನಾನು ಜನರ ಕೈ ಸಿಗ್ತಾ ಇಲ್ಲ, ಯಾಕಂದ್ರೆ ಬಿಜಿ ಆಗ್ಬಿಟ್ಟಿದೆ ಸ್ವಲ್ಪ. ಇವಾಗ ನಾನು ಬರೀ ಸಾಧನ ಜಡ್ಡೆಲ್ಲ ಇದ್ದಿದ್ರೆ ತುಂಬಾ ಫ್ರೀ ಇರ್ತಿದ್ದೆ ಅನಿಸ್ತದೆ. ಈಗ ಆಲ್ ಓವರ್ ಇಂಡಿಯಾ ಇದ್ದೀನಿ. ಆಲ್ ಓವರ್ ಇಂಡಿಯಾ ಇರೋದ್ರಿಂದ ಭಕ್ತರ ಸಂಖ್ಯೆ ಜಾಸ್ತಿ. ಹಾಗೆ ಈ ಎಷ್ಟು ಜನನೆಲ್ಲ ಸೇರಿಸ್ಕೊಂಡು ಅವ್ರನ್ನ ಜಾತ್ರೆ ಮಾಡೋದು ಅದು ನಮ್ಗೆ ಇಷ್ಟ ಇಲ್ಲ. ನಮಗೆ ಮೊದಲೇ ಅನುಷ್ಠಾನ, ನನಗೆ ಅನುಷ್ಠಾನನೇ ಇಂಪಾರ್ಟೆಂಟ್. ನಮಗೆ ಅನುಷ್ಠಾನ ಎಷ್ಟು ಬೇಕಷ್ಟು ಮಾಡ್ಕೊಂಡು ಆಮೇಲೆ ನಾವು ಜನರಿಗೆ ಅವಕಾಶ ಕೊಡೋದು. ಸುಮ್ಮನೆ ಪೇಟ ಕಟ್ಕೊಂಡು ಹಾಯ್ ಪಾಯ್ ಅಂದ್ಕೊಂಡು ಅದೆಲ್ಲ ನನಗೆ ಇಷ್ಟ ಆಗಲ್ಲ. 100 ಜನ ಬರಲಿ, ಬರೀ 3 ಜನ ಬರಲಿ ಸಾಕು ನನಗೆ. 3 ಜನ ಬರಲಿ, ಅವ್ರಿಗೆ 3 ಜನ ಸಿಕ್ಕಿದ್ರೆ ಸಾಕು, ಅವ್ರಿಗೆ ಅನುಕೂಲ ಆದ್ರೆ ಸಾಕು. 100 ಜನ ನಿಧಾನ ಬರಲಿ ಥರ ಮಾಡ್ಕೊಂಡು ಅಲ್ಲಿ ಇಲ್ಲಿ ರೋಡಲ್ಲಿ ಓಡಾಡ್ಕೊಂಡು. ನಾನು ಎಲ್ಲೂ ರೋಡಲ್ಲ ಇಷ್ಟ ಇಲ್ಲ ನನಗೆ. ನಾನು ಕುತ್ಕೊಂಡ ಜಾಗ ನನಗೆ ಸೀಮಿತ. ಹಾಗಾಗಿ ಎಲ್ಲೋ ಜನರಿಗೋಸ್ಕರ ಮಾತ್ರ ಎಷ್ಟು ಬೇಕಾದ್ರೂ ಕೊಡ್ತೀವಿ. ಈ ರಾಜಕೀಯವಾಗಿ ಮತ್ತೊಂದಾಗಲಿ ಯಾವುದೇ ಜಾತಿ ಧರ್ಮ ಅದನ್ನೆಲ್ಲ ಇದು ಮಾಡ್ಕೊಳ್ಳಲ್ಲ. ನಾನು ಯಾವ ಜಾತಿಗೂ ಸೀಮಿತ ಅಲ್ಲ. ನಾನು ಯಾವ ಜಾತಿಗೂ ಸೀಮಿತ ಅಲ್ಲ. ಹಾಗಾಗಿ ಆಯಿತಾ, ಅದಕ್ಕೋಸ್ಕರ ನಾನು ಎಲ್ಲ ವರ್ಗದವರು ನನ್ನ ಹತ್ರ ಇರ್ತಾರೆ. ಕ್ರಿಶ್ಚಿಯನ್ ಇರ್ತಾರೆ, ಮುಸ್ಲಿಮ್ಸ್ ಇರ್ತಾರೆ, ಹಿಂದೂಗಳು, ಎಲ್ಲ ವರ್ಗದವರು ನನ್ನ ಹತ್ರ ಬರ್ತಾರೆ, ಎಲ್ಲ ವರ್ಗದವರು. ಹಾಗಾಗಿ ನಾನು ಯಾವುದೇ ಜಾತಿ ಸೀಮಿತ ಆಗೋಕ್ಕಾಗಲ್ಲ. ನಾನು ಹುಟ್ಟಿದ್ದು ಇಲ್ಲಿ ಏನಾಯಿತು ಅಂದರೆ, ನಾನು ನಾರ್ಮಲ್ ಮನುಷ್ಯನ ಥರನೇ ಇದ್ದೆ. ಇದಕ್ಕಿದ್ದಂಗೆ ಸ್ಟಾರ್ಟ್ ಆಯಿತು ನನಗೆ ಏನು ಒಂದು ನುಡಿ ಸ್ಟಾರ್ಟ್ ಆಯಿತು ಅಂದರೆ ನಾನು ಒಬ್ಬ ಮನುಷ್ಯ ಯಾರು ಬಂದರು ಅಂದ ತಕ್ಷಣ ಅವ್ರು ಹೀಗೆ ಅಂತ ಹೇಳ್ತಕ್ಕಂಥದ್ದು, ಅವ್ನ ಸ್ಟೋರಿನೇ ಹೇಳ್ತಕ್ಕಂಥದ್ದು. ಅಲ್ಲಿ ಈಗಲೂ ಹೇಳ್ತೀವಿ ಅದೇ ಥರ ಹೇಳುವಂಥ ಒಂದು ಇದು ಸ್ಟಾರ್ಟ್ ಆಯಿತು. ನನಗೆ ಅನುಮಾನ ಸ್ಟಾರ್ಟ್ ಆಯಿತು, ನಾನು ಏನು ಮಾಡ್ತಾ ಇದ್ದೀನಿ ಇಲ್ಲಿ. ಯಾರೋ ಒಬ್ರು ಆಫೀಸಲ್ಲಿ ಬಂದರೆ ಅವ್ರು ಹಿಂಗೆ ಅಂತ. ಆಮೇಲೆ ಪಾಪ ಅವ್ನು ನನ್ನ ಮತ್ತೆ ಕೇಳೋದು, ಹೌದು ನಂದು ಹಾಗೆ, ನೀವು ಹೇಳಿದ್ದೆಲ್ಲ ಕರೆಕ್ಟ್ ಇದೆ ಎಲ್ಲ. ಆ ಪ್ರಶ್ನೆ ಬರೋಕ್ಕೆ ಸ್ಟಾರ್ಟ್ ಆಯಿತು. ಆವಾಗ ಸರಿ ಅಂತ ಹೇಳ್ಕೊಂಡು ನಾನು ಅದನ್ನು ಹಾಗೆ ಕಂಟಿನ್ಯೂ ಮಾಡ್ಕೊಂಡು ನನ್ನ ಕೆಲಸದ ಜೊತೆಗೆ ಹಾಗೆ ಮಾಡ್ಕೊಳ್ತಾ ಹೋದೆ. ಕೊನೆಗೂ ನಾನು ಕುಂಡಿಸೇ ಬಿಡ್ತು. ನನ್ನ ಕೆಲಸದಲ್ಲಿ ಯಾವುದೇ ಅನುಕೂಲತೆಗಳು ಬರಲಿಲ್ಲ ನನಗೆ. ಇದ್ರನ್ನ ಯಾವಾಗ ಕುತ್ಕೊಂಡಾಗ ಸ್ಟಾರ್ಟ್ ಆಯಿತು. ಆಮೇಲೆ ನಮ್ಮಪ್ಪ ನಮ್ಮನ್ನು ಮದುವೆ ಮಾಡಬೇಕು ಅಂತೇಳಿ ತೊಗೊಂಡ್ರು. ಮದುವೆ ಮಾಡಬೇಕು ಅಂತ ಕೇಳಿದಾಗ, ಭಾಳ ಕಡೆ ಮಠಗಳಲ್ಲಿ ಕೇಳಿದಾಗ, ಅವ್ರನ್ನೇನಾದ್ರು ನೀವು ಮದುವೆ ಮಾಡ್ತೀವಿ ಅಂತಂದರೆ ಇಡೀ ನಿಮ್ಮ ಮನೆ ಹೊರಟೋಗುತ್ತೆ, ನಿಮ್ಮ ಮಗ ನಿಮ್ಮ ಕೈ ಸಿಕ್ಕಲ್ಲ ಅಂತ ಪ್ರಶ್ನೆ ಬರೋಕ್ಕೆ ಸ್ಟಾರ್ಟ್ ಆಯಿತು. ನನಗೆ ಅದೆಲ್ಲ ಇಷ್ಟ ಇಲ್ಲ, ಮದುವೆ ಇದೆಲ್ಲ ಇಷ್ಟನೇ ಆಗಲಿ. ನನ್ನ ಲೋಕನೇ ಬೇರೆ ಸ್ಟಾರ್ಟ್ ಆಯಿತು. ಬೇರೆ ಸ್ಟಾರ್ಟ್ ಆದ ತಕ್ಷಣ ಆಮೇಲೆ ಇದ್ದಕ್ಕಿದ್ದಂಗೆ ಮನೆಯಲ್ಲಿ ಹುತ್ತ ಸ್ಟಾರ್ಟ್ ಆಯಿತು, ಅಡುಗೆ ಮನೆಯಲ್ಲಿ. ಆಮೇಲೆ ಅಡುಗೆ ಮನೆ ಹುತ್ತ ಸ್ಟಾರ್ಟ್ ಆದ ಸರ್ಪಗಳು ಸ್ಟಾರ್ಟ್ ಆಯಿತು. ಮನುಷ್ಯರು ಸರ್ಪಗಳು ಎಲ್ಲ ಒಟ್ಟಾಗಿ ಬದುಕೋಕ್ಕೆ ಸ್ಟಾರ್ಟ್ ಆಯಿತು 4-6 ವರ್ಷಗಳು. ಅದು ಹಾಗೆ ನಾವು ಅದನ್ನು ಇನ್ನೂ ನಗ್ಲೆಟೆ ಮಾಡ್ಕೊಂತ ಬಂದ್ಬಿಟ್ಟು ನಾನು ಹಿಂಗೆ ಬೇರೆ ಕಡೆ ಹೊರಗಡೆ ಉದ್ಯೋಗ ಮಾಡ್ಕೊಂಡು ಸುತ್ತಾಡ್ಕೊಂಡು ಇದು ಮಾಡ್ಕೊಂಡು ಇದು ಪ್ರಶ್ನೆ ಹೇಳ್ಕೊಂತ ಓಡಾಡೋಕ್ಕೆ ಸ್ಟಾರ್ಟ್ ಮಾಡ್ಕೊಂಡೆ. ನನಗೂ ಮಾನಸಿಕ ಇದು ಸಿಕ್ಕಲಿಲ್ಲ ನನಗೆ. ಎಲ್ಲೋ ಒಂದು ಕಡೆ ನನಗೇನೋ ಎಡವಟ್ಟು ಆಗ್ತಾಯಿದೆ ಅಂತ ನನಗೆ ಅನ್ನಿಸ್ತು. ನನಗೆ ಎಲ್ಲೋ ಒಂದು ಕಡೆ ಆವಾಗ ಜನರ ಸೇವೆ ಮಾಡ್ಬೋದೇನಂತ ಕೂತ್ಕೊಂಡು ಸುಮ್ಮನೆ ನನ್ನನ್ನು ಒಂದು ಸಂಕ್ರಾಂತಿ ದಿವಸ ನನ್ನನ್ನು ಕುಂಡಿಸಿದ್ರು ಒಬ್ಬರು. ಇಲ್ಲ ನೀವು ಕುಂತ್ಕೋಬೇಕು ಇವತ್ತಿನಿಂದ ಅಂತೇಳಿ. ನನಗೊಬ್ಬ ಆತ್ಮೀಯರು ಮೈಸೂರಿನಲ್ಲಿ ಒಬ್ಬರು ಆತ್ಮೀಯರು, ನೀವು ಇಲ್ಲ ಇವತ್ತಿಂದ ನೀವು ಕುತ್ಕೋಬೇಕು ಅಂತ ಒಂದು ಕುರ್ಚಿ ಕುಂಡಿಸಿದ್ರು. ಅಲ್ಲಿಂದ ಸ್ಟಾರ್ಟ್ ಆಗಿದ್ದು ನಾನು ಇವತ್ತಿಗೂ ಹಿಂದೆ ತಿರುಗಿ ನೋಡಿಲ್ಲ. ಇವತ್ತು ಲಕ್ಷಾಂತರ ಜನ ಭಕ್ತರು ಇಂಡಿಯಾದಲ್ಲೆಲ್ಲ ಹೊರದೇಶ ಎಲ್ಲ ದೇಶಗಳಲ್ಲಿ ನನ್ನ ಭಕ್ತರಿದ್ದಾರೆ. ಇವತ್ತು ಆ ಮಟ್ಟಕ್ಕೆ ಬೆಳೀತು. ಇವತ್ತು ಪವರ್ಫುಲ್. ಆಲ್ಮೋಸ್ಟ್ ನನ್ನೆಲ್ಲೂ ಹೊರಗಡೆ ಪ್ರಚಾರ ಇಲ್ಲ. ನನ್ನ ಹೆಸರು ಇಂಟರ್ನಲ್ ಆಗಿ ಭಾಳ ಪ್ರಚಾರ ಇದೆ. ಹಂಗಂತ ದಕ್ಷಿಣ ಭಾರತದಲ್ಲಿ ಇದೆ ಫಸ್ಟ್ ನಿಮ್ಮ ಮೇಲೆ ಬರೋದು ಅಂತ. ಅವನೇ ಅಂದರೆ ನುಡಿ ಬರೋಕ್ಕೆ ನಾನು ಕುಣಿಯೋದಲ್ಲ ನನ್ನ ಮೇಲೆ ನುಡಿ ಬರೋಕ್ಕೆ ಸ್ಟಾರ್ಟ್ ಆಯಿತು. ನಾಗಯಕ್ಷಿ ಅಂತಲ್ಲ. ಆಮೇಲೆ ಬೇರೆ ಬೇರೆ ಶಕ್ತಿಗಳೆಲ್ಲ ಆಗಲೇ ನನ್ನಲ್ಲಿ ಒಂದು 4-5 ಶಕ್ತಿಗಳು ನಮ್ಮ ಜೊತೆಗಿದ್ದಾರೆ ಅಂತ ಆಗಲೇ ಎಲ್ಲ ನಮ್ಮ ಪ್ರಶ್ನಾವಳಿಯಲ್ಲಿ ಬರೋಕ್ಕೆ ಸ್ಟಾರ್ಟ್ ಆಯಿತು. ಅಷ್ಟಮಂಗಲದಲ್ಲಿ ಬರೋಕ್ಕೆ ಸ್ಟಾರ್ಟ್ ಆಯಿತು. ಆವಾಗ ಇವ್ರು ಭಾಳ ಪವರ್ಫುಲ್ ಅಂತಕ್ಕಂಥದ್ದನ್ನು ಜನರೇ ಗುರುತಿಸೋಕ್ಕೆ ಸ್ಟಾರ್ಟ್ ಮಾಡಿದ್ರು. ಬೇರೆ ವರ್ಗದವರು ಗುರುತಿಸಿದ್ರು, ಇವರಲ್ಲಿ ಏನೋ ಒಂದು ಶಕ್ತಿ ಇದೆ, ಇವ್ರು ಸುಮ್ಮನೆ ಅಲ್ಲ ಅಂತಕ್ಕಂಥದ್ದು. ನಾನು ಅದನ್ನೆಲ್ಲೂ ಪ್ರಚಾರ ಮಾಡೋಕ್ಕೆ ಹೋಗಿಲ್ಲ. ನನ್ನ ಕೈಲಾಗಿದ್ದು ಇವತ್ತಿಗೂ ನಾನು ಏನು ಹೇಳ್ಕೊಳ್ತಾ ಬರ್ತಾಯಿದ್ದೀನಿ, ನಾನು ಮಾಡ್ಕೊಳ್ತಾ ಹೋಗ್ತಾಯಿದ್ದೀನಿ, ಅದು ಎಲ್ಲೂ ಯಾರಿಗೂ ತೊಂದರೆ ಆಗಿಲ್ಲ.
ಹಾಗಂತ ಯಾರ ಹತ್ರ ₹1 ದುಡ್ಡು ಕೇಳಿಲ್ಲ ಇದುವರೆಗೂ. ನಾನು ಏನೇ ಮಾಡಿ ನನಗೆ ಬಂದು ಕಾಣಿಕೆಯಲ್ಲಿ ನಾನು ಮಠ ಕಟ್ತಾ ಇದ್ದೀವಿ ಬಿಟ್ಟರೆ ಬೇರೆಯವ್ರ ಹತ್ರ ದುಡ್ಡು ವಸೂಲಿ ಮಾಡ್ಕೊಂತ ಆಗಲಿ ಯಾರು ₹1,00,000 ಕೊಟ್ಟಿದ್ದಾರೆ ಅಂದರೆ ನಾನು ಅವ್ರ ಮನೆಗೆ ಇವತ್ತು ಹೋಗಿ ಅವ್ರು ನೀನು ಕೆಲಸ ಮಾಡ್ತೀನಿ ನಾನು ಯಾರ ಹತ್ರ. ಆದರೆ ದೇವರು ನಾನು ಏನು ಅಂದ್ಕೊಂಡೆ ಅದ್ರ 2ರಷ್ಟು 3ರಷ್ಟು 10ರಷ್ಟು ಇವತ್ತು ನನಗೆ ಶಕ್ತಿ ಬಂದಿದೆ. ಹಾಗೆಯೇ 4 ಜನಕ್ಕೆ ಹೆಲ್ಪ್ ಮಾಡುವಂಥ ಶಕ್ತಿನೂ ಬಂದಿದೆ. ಇವತ್ತು 4 ಜನಕ್ಕೆ ಹೆಲ್ಪ್ ಮಾಡುವಂಥ ಶಕ್ತಿನೂ ಬಂದಿದೆ. ಈ ದೊಡ್ಡ ದೊಡ್ಡ ಕ್ಷೇತ್ರಗಳಿಗೂ ನಿಂತು ಹೇಳುವಂಥ ಶಕ್ತಿ ನಮ್ಮಲ್ಲಿ ಆಲ್ರೆಡಿ ಇವಾಗ ನಮ್ಮಲ್ಲಿ ಉತ್ಪತ್ತಿಯಾಗಿದೆ. ನಾನು ಹೇಳಿದ್ರೆ ಕೇಳ್ತಾರೆ. ಇವತ್ತು ನನಗೆ ಭಕ್ತರು ಬಂದಿರಂದರೆ ಮತ್ತೆ ನನ್ನನ್ನು ನೋಡೋ ತನಕ ಕಾತರ ಬೀಳ್ತಾ ಇರ್ತಾರೆ ಅವರು. ಮತ್ತು ವಾಪಸ್ ಯಾರೂ ಇದುವರೆಗೂ ಹೋಗಿಲ್ಲ. ಇದುವರೆಗೂ ಯಾರು ವಾಪಸ್ ಇವ್ರು ಸರಿ ಇಲ್ಲ ಅಂತಕ್ಕಂಥದ್ದು. ಯಾಕೆ ನಮ್ಮಲ್ಲಿ ಯಾವುದೇ ಹಣಕ್ಕೆ ಆಗಲಿ ಅವ್ರ ಜೋಬ್ ಆಗಲಿ ಯಾವತ್ತೂ ನೋಡೋಲ್ಲ ನಾನು. ಇದುವರೆಗೂ ನನ್ನ ₹1 ನಾನು ಯಾರ ಹತ್ರ ಕೇಳಿಲ್ಲ. ಕಷ್ಟ ಅಂತ ಬಂದುಬಿಟ್ರೆ ಕಾಣಿಕೆ ದುಡ್ಡನ್ನು ತೆಗೆದು ಕೊಟ್ಟಿದ್ದೀನಿ. ಬಸ್ ಚಾರ್ಜಿಗೆ ಇಲ್ಲ ಗುರುಗಳೇ ನಾನು ಸಾಲ ಮಾಡ್ಕೊಂಡು ನಿಮ್ಮನ್ನು ನೋಡಲೇಬೇಕು ಅಂತ ಬಂದ ಅಂತರಿ ಸಮೇತ ನನ್ನ ಕೈಯಿಂದ ಕೊಟ್ಟಿದ್ದೀನಿ. ಇವತ್ತಿಲ್ಲಿ ಭಾಳಷ್ಟು ಜನ ಬಡವರಿದ್ದಾರೆ. ಅವರಿಗೆ ಚಪ್ಪಲಿಯಿಂದ ಹಿಡಿದು ಸರಟಿಯಿಂದ ಹಿಡಿದು ಪ್ರತಿಯೊಂದು ಕೊಡಿಸ್ತೀನಿ ನಾನು ಅಂತ ಭಕ್ತರು ಭಾಳಷ್ಟು ಜನ ಇದ್ದಾರೆ. ಇವತ್ತು ನನ್ನನ್ನು ಬಂದು ಇಲ್ಲಿ ನಿಂತ್ಕೊಳ್ತಾರೆ. ರಾತ್ರಿ ಬಂದು ನಿಂಗೆ ಕೈ ಮುಗಿದು ಬಿಡ್ತಾರೆ. ಗೊತ್ತು ನನಗೆ. ಅವ್ರು ಬಂದ ತಕ್ಷಣ ನನಗೆ ಗೊತ್ತಿರುತ್ತೆ ಅವ್ರಿಗೇನು ಕೊಡಬೇಕೋ ಕೊಟ್ಟು ಕಳಿಸ್ತೀನಿ. ನಾನು ಆ ಥರ ಬಂದವನು. ಹೌದು, ಆ ಥರದಲ್ಲೇ ಜಾಸ್ತಿ. ನನಗೆ ಈ ದೈವತ ಶಕ್ತಿ ಇರೋರು, ಈ ಮೈ ಮೇಲೆ ಏನೋ ಒಂದು ಆವೇಶ ಬರ್ತಲ್ಲ ಅಂಥವ್ರು, ಈ ನೆಗೆಟಿವ್ ಎನರ್ಜಿ ಇರೋರೇ ನನ್ನಲ್ಲಿ ಹೆಚ್ಚಾಗಿ ಬರ್ತಕ್ಕಂಥವ್ರು. ಆಮೇಲೆ ಈ ಬ್ಲ್ಯಾಕ್ ಮ್ಯಾಜಿಕ್ಗಳಾಗಿರ್ತಾವಲ್ಲ ಮನೆಯಲ್ಲಿ, ಅದನ್ನು 100% ನಾವು ಮೂಢನಂಬಿಕೆ ನಂಬಬಾರ್ದು. ಅದರಲ್ಲೂ ನಾವು ಫಿಲ್ಟರ್ ಮಾಡಬೇಕು. ನಾವು ಇದು ಸತ್ಯ ಯಾವುದು, ಒಳ್ಳೇದು ಯಾವುದು, ಕೆಟ್ಟದ್ದು ಯಾವುದು ಅಂತಕ್ಕಂಥ ನಾವು ಅಲ್ಲಿ ಪರಿಶೋಧನೆ ಮಾಡಬೇಕು. ಪರಿಶೋಧನೆ ಮಾಡಿ ಆಮೇಲೆ ನಾನು ತೊಗೊಳ್ತೀವಿ ಒಳಗಡೆ. ಸುಮ್ಮನೆ ಇಲ್ಲಿ ಡಂಬಾಚಾರ ಮಾಡ್ಕೊಂಡು ಸುಮ್ಮನೆ ನನಗೆ ದೇವ್ರು ಬರುತ್ತೆ ಅಂತ ಕೊಂಡ್ಬಿಟ್ರೆ ನಾನು ಒಳಗೆ ತೊಗೊಳ್ಳೋದು. ಆಚೆ ದಾಡಿಸ್ತಾ ಇರೋದೆ ಅದರಲ್ಲಿ ಏನು ಮಾಡೋದಿಲ್ಲ. ಅದರಲ್ಲಿ ನಮ್ಗೆ ಒಳಗೆ ಎಂಟ್ರಿ ಆಗ್ತಿದ್ರೆ ನಮಗೆ ಹಿಸ್ಟ್ರಿ ಗೊತ್ತಾಗ್ತದೆ. ನಮಗೆ ಇವರು ಹೀಗೆ ಇದ್ದಾರೆ, ಇದು ನಿಜವಾಗಿಯೂ ಪ್ರಾಬ್ಲಮ್ ಆಗಿದೆ ಅಂತಕ್ಕಂಥದ್ದು ನಮಗೆ ಇದ್ರ ಮುಖಾಂತರ ಬರೋಕ್ಕೆ ಸ್ಟಾರ್ಟ್ ಆಗಿಬಿಡುತ್ತೆ. ಆವಾಗ ಅವ್ರಿಗೆ ಸರಿಯಾದ ಸಜೆಷನ್ ಕೊಡ್ತೀವಿ ನಾವು. ನಿಮ್ಮ ಈ ಒಂದು ಅನುಭವದಲ್ಲಿ ಅತ್ಯಂತ ನಿಮಗೆ ಬಂದಂತ ಈ ಘಟನೆಗಳಲ್ಲಿ ಹೌದು ಯಾವುದು ನಿಮಗೆ ತುಂಬಾ ಅಚ್ಚರಿ ಮೂಡಿಸಿದಂತ ಘಟನೆ? ಹೆಣ ತಂದು ಮುಳುಗಿಸ್ದಂಗೆ ಮುಳುಗಿಸಿದ್ರು. ಅಂಥವ್ರೆಲ್ಲ ರೆಡಿಯಾಗಿ ಕುಂತಿದ್ದಾರೆ ಇವತ್ತು. ಇವತ್ತು ಕಣ್ಣಲ್ಲಿ ಕ್ಯೂವೆಲ್ಲ ರಕ್ತ ಬಂದು ಕೂತ್ಕೊಂಡಿತ್ತು. ಅಂಥವರೆಲ್ಲ ಇವತ್ತು ನಾನು ಹೇಳ್ತಾವ್ರೆ. ಸುಮ್ಮನೆ ನೆಗಾಡ್ತಾ ಇದ್ದೆ ನಾನು, ಹೇಳ್ಬಿಟ್ಟೆ ಏನಿದು ಅಂತ ಹೇಳ್ಬಿಟ್ಟು. ಅವ್ರಿಗೆ ಅದು ಒಂಥರ ಕೋಪ ಬಂದ್ಬಿಡ್ತು. ಏನು ಗುರುಗಳು ಇಷ್ಟೊಂದು ಸೀರಿಯಸ್ ಇದೆ ನೆಗಾಡ್ತಾರೆ ಅಂತ ಹೇಳ್ಬಿಟ್ಟು. ನಮಗೆ ಗೊತ್ತಿತ್ತಿದ್ದು ಅಂಥ ದೊಡ್ಡ ಸೀರಿಯಸ್ ಏನಲ್ಲ ಅಂತೇಳಿ. ಮಣಿಪಾಲ್ ಹಾಸ್ಪಿಟ್ಲಿಗೆ ಹೋದರೂ ವಾಪಸ್ ಕರ್ಕಬಾ ನೀನು ಅಂತ ಹೇಳಿದ್ವಿ ನಾವು. ಅಂಥದ್ದೆಲ್ಲ ಇದಿದೆ ನಮ್ಗೆ. ಹೌದು, ಅನಾರೋಗ್ಯ ಪೀಡಿತರಿಗೂ ಆಮೇಲೆ ಕೆಲವೇ ಒಂದು ಸೂಚನೆ ಬರುತ್ತೆ ನಮಗೆ, ಇಂಥದ್ದೇ ಕೊಡು ನೀನು ಅವರಿಗೆ, ಕೊಟ್ಟರೆ ನೀನು ಸರಿ ಹೋಗ್ತದೆ ಅಂತಕ್ಕಂಥದ್ದು ನಮ್ಗೆ ಸೂಚನೆ ಬರುತ್ತೆ. ಯಾವುದೇ ಎದುರು ಒಂದು ಅಧ್ಯಯನ ಥರನೇ ಬರೋಕ್ಕೆ ಸ್ಟಾರ್ಟ್ ಆಗುತ್ತೆ. ಇವತ್ತು ನನ್ನ ಎದುರು ಎಲ್ಲ ವರ್ಗದ ಅಧಿಕಾರಿಗಳು ಬರ್ತಾರೆ. ಹೆಸರು ಹೇಳೋಕ್ಕೆ ಇಷ್ಟಪಡೋದು ಎಲ್ಲ ಹೈ ಕ್ವಾಲಿಟಿಯ ಅಧಿಕಾರಿಗಳು ಸಮೇತ ನನ್ನ ಎದುರುಗಡೆ ಕೂತ್ಕೊಂತಾರೆ ಬಂದು. ಯಾಕೆಂದ್ರೆ ಅವರು ಓದಿರ್ತಾರೆ, ನಾಲೆಡ್ಜ್ ಇರುತ್ತೆ. ಆದರೆ ಅವ್ರ ಎದುರುಗಡೆ ಸುಮ್ಮನೆ ಏನೇನು ಮಾತಾಡೋಕ್ಕೆ ಬರೋದಿಲ್ಲವಲ್ಲ ನಾನು. ಇವತ್ತು ನನ್ನ ಹತ್ರ ಎಂತೆಂಥ ಅಧಿಕಾರಿಗಳು ಬರೋಕ್ಕೆ ಇಷ್ಟಪಡ್ತಾರೆ, ನಾನು ನೋಡೋಕೆ ಅಷ್ಟು ಇಷ್ಟಪಡ್ತಾರೆ ಅವರು. ಹಾಗಾಗಿ ನಿಮಗೆ ವರ್ಷ ಈ ಹಿಮಾಲಯ ಸಿದ್ಧಿಪುರುಷರೊಂದಿಗೆ ನಿಮ್ಮೊಂದು ಸಂಪರ್ಕ ಜಾಸ್ತಿ ಹೇಗೆ ಗುರುಜಿ? ಸಿದ್ಧಿಪುರುಷ ಅವರು ಹೇಗೆ ಅಂದರೆ ನನ್ನನ್ನು ನೋಡ್ತಾನೆ ಅವ್ರಿಗೆ ಒಂಥರ ವಿಚಿತ್ರ. ಈ ನಾಗಸಾಧುಗಳು ಅಗೋರಿಗಳಿಗೆ ನನ್ನನ್ನು ನೋಡಿದ ತಕ್ಷಣ ಅವ್ರಿಗೆ ಭಾಳ ವಿಚಿತ್ರ. ಅವರು ವರ್ಷಕ್ಕೆ ಒಂದು 5-6 ಸರಿ ನಮ್ಮಲ್ಲಿ ಅವ್ರಿಗೆ ಅಡ್ರೆಸ್ಸೇ ಗೊತ್ತಿರಲ್ಲ. ಅವ್ರು ನಮ್ಮನ್ನು ಹುಡುಕೆ ಬಂದಿರ್ತಾರೆ. ಯಾಕೆಂದರೆ ನಂದು ಹೇಗೆ ಅಂದರೆ ನಾನು ವರ್ಷಕ್ಕೂ ಒಂದಿಷ್ಟು ದಿವಸಗಳು ಅಂತ ನಾನು ಹಿಮಾಲಯ ಹೋಗ್ತೀನಿ. ಆಮೇಲೆ ಮೊದಲೇ ಸ್ಟಾರ್ಟಿಂಗು ಅಷ್ಟೇ ನಾನು ಹಿಮಾಲಯದಲ್ಲೇ 2-3 ವರ್ಷ ನನ್ನ ಸಂಪರ್ಕ ಇರ್ತಕ್ಕಂಥದ್ದು. ಇಲ್ಲಿಕ್ಕಿಂತ ನನ್ನ ಸಂಪರ್ಕ ಅಲ್ಲೇ ಜಾಸ್ತಿ. ಈಗ ನಾನು ಈ ಭಾಗದಲ್ಲಿ ಸ್ವಲ್ಪ ನಿಧಾನವಾಗಿ ಅದನ್ನು ಇದು ಮಾಡ್ತಾಯಿದ್ದೀನಿ. ಹಂಗಾಗಿ ಎಲ್ಲೂ ಓವರ್ ಆಗಬಾರ್ದು. ತುಂಬ ಜನ ತುಂಬಿಕೊಂಡು ಜನರಿಗೆ ಒಂದು ವ್ಯವಸ್ಥೆಗಳಿಲ್ಲದೆ ಇದ್ದರೆ ಅವ್ರನ್ನ ನಾವು ಇಲ್ಲಿ ತಂದು ಕುಂಡ್ರಿಸ್ಕೊಂಡು ಜಾತ್ರೆ ಮಾಡಬಾರ್ದು, ಅನಾನುಕೂಲತೆ ಆಗಬಾರ್ದು ಅವರಿಗೆ ಅಂತಕ್ಕಂಥದ್ದು ನನ್ನ ಉದ್ದೇಶ ಇದೆ. ಮಾಡಿದ್ರು ಒಂದು ಒಳ್ಳೆಯ ಒಂದು ಮಠ ಮಾಡಿ ಬಂದರೆ ಅವ್ರಿಗೆ ನನ್ನ ಉದ್ದೇಶ, ಮುಂದಿನ ಉದ್ದೇಶ ಇಷ್ಟೇ. ಏನು, ಯಾರು ಬರ್ತಾರೋ ಅವ್ರಿಗೆ ಒಂದು ತುತ್ತ ಅನ್ನ ಹಾಕಬೇಕು ಅನ್ನೋದು ನನಗೇನೂ ಬೇಡ. ಇನ್ನು ನನಗೆ ನನ್ನ ಈ ಮನೆಯವರಿಗೂ ಸಮೇತ ಏನೂ ಬೇಕಾಗಿಲ್ಲ. ಬಂದವರಿಗೆ ಒಂದು ಪ್ರಸಾದ ಸಿಕ್ಕಿಬಿಟ್ರೆ ಸಾಕು ಅವ್ರಿಗೆ. ನಾನು ಆ ತಾಯಿಯಲ್ಲಿ ಕೇಳ್ಕೊಳ್ತಕ್ಕಂಥದ್ದು ಅದೇ. ನಾನು ಇವತ್ತು ಕೇಳೋದಾದ್ರೆ ಮುಂದೆ ಕೇಳೋದೇ ನನಗೇನೂ ಬೇಡ. ಬಂದವರು ಆ ತಾಯಿ ದರ್ಶನ ಮಾಡಿ ಅವರಿಗೆ ಒಂದು ಪ್ರಸಾದ ಸಿಕ್ಕಿದ್ರೆ ಸಾಕು ಅವ್ರಿಗೆ ನೆಮ್ಮದಿಯಾಗಿ. ಅವ್ರಿಗೇನು ಸಿಕ್ಬೇಕು ಈ ಕ್ಷೇತ್ರದಲ್ಲಿ ಅದು ಸಿಕ್ಕಿಬಿಟ್ರೆ ಸಾಕು ನನಗೆ. ಮತ್ತು ಬೇರೆ ಏನೂ ಬೇಡ ನನಗೆ, ಬೇರೆ ಯಾವುದೋ. ಯಾಕೆಂದ್ರೆ ನನಗೆ ಯಾರಿಲ್ಲ, ಹಿಂದಿಲ್ಲ ಮುಂದಿಲ್ಲ ಯಾರಿಲ್ಲ. ನಾನು ಇವತ್ತು ಇಷ್ಟು ಬಿಚ್ಚಿದ್ದೀನಿ, ನಾಳೆ ಫುಲ್ ಬಿಚ್ಕೊಂಡು ಓಡಿದ್ರು ನನ್ನನ್ನು ಯಾರು ಕೇಳಲ್ಲ. ಯಾಕಂದ್ರೆ ನಾನು ಸಾಧು, ನನಗೇನು ಬೇಕಾಗಿದೆ, ಐಶ್ವರ್ಯ ನನಗೇನು ಬೇಕು? ಆದರೂ ದೇವ್ರು ಕೊಟ್ಟಿದ್ದಾನೆ ಎಲ್ಲ ಕೊಟ್ಟಿದ್ದಾನೆ. ದೇವ್ರು ಕೊಟ್ಟಿದ್ದಾನೆ ನನಗೆ ಅಲ್ವಾ? ಹಾಗಾಗಿ
ನಾನು ನಿಮ್ಮಲ್ಲಿ ಬಂದಿಗಳಲ್ಲಿ ಈ ಕೇಳಿದಷ್ಟು ಮಹೋನ್ನತ ಶಕ್ತಿ ಅಗಾಧವಾಗಿರೋ ಸಂದರ್ಭದಲ್ಲಿ ಈ ಕ್ಷೇತ್ರದಲ್ಲಿ ಈ ಸ್ಥಳೀಯವಾಗಿ ಜನರಿಗೆ ನನಗೆ ಹೌದು, ಈಗ ಸಾಮಾನ್ಯ ಜನರಿಗೆ ಅವರಿಗೆ ನಮ್ಮ ಕೈಯಿಂದ ಏನು ಕೊಡೋಕ್ಕೆ ಸಾಧ್ಯ? ಸ್ಕೂಲಿಗೆ ಮಕ್ಕಳು, ಈಗ ಸ್ಕೂಲ್ಗಳಿಗೂ ಸಾಕಷ್ಟು ಹೆಲ್ಪ್ ಮಾಡ್ತೀವಿ ನಾವಿಲ್ಲಿ, ಸ್ಕೂಲ್ಗಳಾಗಿರ್ಬೋದು, ಇಲ್ಲಿ ಬಡ ಜನರಿಗಾಗಿರ್ಬೋದು, ಅವ್ರು ಸಾಕಷ್ಟು ಹೆಲ್ಪ್ ಮಾಡ್ತೀವಿ. ಮುಂದಿನ ದಿನಗಳಲ್ಲಿ ನಾವು ಇಲ್ಲಿ ಕೆಲವೇ ಅವರಿಗೆ ಅನುಭವ ಇಲ್ಲ, ಕೆಲವು ವಿಚಾರಗಳು ಕೊರತೆ ಇದೆ, ಅವರಿಗೆ ಅನುಭವದ ಕೊರತೆ ಇದೆ. ಅವರಿಗೆಲ್ಲ ಒಂದು ತಿಳುವಳಿಕೆ ಮೂಡಿಸ್ಬೇಕು. ಸಾಕಷ್ಟು ಇಲ್ಲಿ ನೀರಿನ ವ್ಯವಸ್ಥೆ ಇಲ್ಲದೆ ಇದ್ದರೆ ಅಂಥದ್ದು ಕೊಡಬೇಕು, ಬೆಳಕಿನ ವ್ಯವಸ್ಥೆ ಇದ್ದರೆ ಬೆಳಕು ಕೊಡಬೇಕು. ಇಲ್ಲಿ ಬಡ ಮಕ್ಕಳು ಎಲ್ಲಿ ಇದ್ದಾರೆ ಅವ್ರಿಗೆ ಒಂದು ಉದ್ಯೋಗವನ್ನು ನಮ್ಮ ಕಡೆಯಿಂದ ಸಾಕಷ್ಟು ಜನಕ್ಕೆ ನಾನು ಆಲ್ರೆಡಿ ಕಂಪ್ನಿಗಳಲ್ಲಿ ಭಾಳಷ್ಟು ಜನ ಕೊಡಿಸಿದ್ದೀನಿ. ಗೌರ್ಮೆಂಟಲ್ಲಿ ಕೊಡಿಸ್ತಾ ಇದ್ರು, ಕಂಪ್ನಿಗಳಲ್ಲಿ ಕರೆದು ಕೊಡಿಸಿದ್ದೀನಿ ನಾನು. ಬೆಂಗಳೂರಲ್ಲಿ ಇವತ್ತು ಸಾವಿರಾರು ಜನ ಹುಡುಗರಿಗೆ ನಾನು ಆಲ್ರೆಡಿ ಅದನ್ನು ಕೊಡಿಸಿದ್ದೀನಿ. ನನಗೆ ಆ ಕೆಲಸ ಮಾಡಿದ್ವಿ. ಯಾಕೆಂದರೆ ನಾವು ಮಧ್ಯವರ್ತಿಗಳಿದ್ದಂಗೆ. ಈಗ ನೀವು ನಮ್ಮ ಕಾಂಟ್ಯಾಕ್ಟ್ ಇರ್ತೀರಿ, ನಾವು ಹೇಳ್ತೀವಿ ಇಲ್ಲ ಇಂಥ ಒಬ್ಬ ಹುಡುಗ ಇದ್ದಾನೆ, ನಿಮ್ಮ ಕಡೆಯಿಂದ ಏನಾದ್ರು ಕೆಲಸ ಇದ್ರೆ ಕೊಡಿ, ಇಂಥ ಕಂಪ್ನಿಲಿ ಆ ಥರ ಬರುತ್ತೆ, ಇಂಥ ಕಂಪ್ನಿ ಕೆಲಸ ಖಾಲಿ ಇದೆ, ಹೇಗಿದೆ ಅಂತ. ಆವಾಗ ನಾವು ಅವ್ರಿಗೆ ಕಾಂಟ್ಯಾಕ್ಟ್ ಮಾಡಿ ಹೇಳಿ ಇವ್ರನ್ನ ತಲುಪಿಸಿ ಕೆಲಸ ಕೊಡಿಸುವಂಥ ವ್ಯವಸ್ಥೆನೂ ಮಾಡಿದ್ದೀವಿ. ಇನ್ನೂ ಮಾಡಬೇಕು ಅಂತಕ್ಕಂಥದ್ದು ಇದೆ. ಗ್ರಾಮೀಣ ಭಾಗದಲ್ಲಿ ಇದ್ದವರು ಓದಿ ಇವತ್ತು ಡೆಲ್ಲಿ ಲೆವೆಲರು IAS ಇದ್ದಾರೆ, IPS ಇದ್ದಾರೆ, ಎಲ್ಲ ವರ್ಗದವರು ಇದ್ದಾರೆ. ಖುಷಿ ಅನಿಸ್ತೈತಲ್ವ? ಹಿಂದೆ ಒಂದು ದಿನಗಳಲ್ಲಿ ಬರೀ ಸಿಟಿಯರ್ ಮಾತ್ರ ಓದ್ತಾ ಇದ್ರು. ಇವತ್ತು ಹಳ್ಳಿ ಮಕ್ಕಳು ಓದಿ ಆ ಪ್ರಮಾಣಕ್ಕೆ ಹೋಗ್ತಾ ಇದ್ದಾರೆ ಇವತ್ತು. ಅದು ನಮ್ಗೆ ಇವತ್ತು ಭಾಳ ಖುಷಿ ಅನಿಸ್ತಕ್ಕಂಥದ್ದು ಇವತ್ತು. ಹಾಗಾಗಿ ನೀವು 3 ವರ್ಷದ ಹಿಂದೆ ಹೇಳಿದ್ರಿ ಈ ವಿಶ್ವವೇ ಒಂದು ಮಹಾಮಾರಿಯಿಂದ ನರಳುತ್ತೆ ಹೇಳಿದ್ನಲ್ಲ, ನಿಮ್ಮ ಎದುರಿಗೆ ಹೇಳಿದ್ದೆ ನಾನು, ಎಲ್ಲೂ ಮೀಡಿಯಾದಲ್ಲಿ ಹೇಳಿರಲಿಲ್ಲ. ಆದರೆ ಕೊರೋನಾ ಅಂತ ಹೆಸರು ಬಿಟ್ಟು ಹೇಳಿರಲಿಲ್ಲ. ಬೆಂಗಳೂರಿನಲ್ಲಿ ಏನು ಹೇಳಿದ್ದೆ ನಾನು, ಇವೆಲ್ಲ ಖಾಲಿ ಕಾಣಿಸ್ತಾ ಇದೆ. ಒಂದು ದಿವಸ ಖಾಲಿ ಕಾಣಿಸ್ತಾ ಇದೆ, ರೋಡ್ ಅಷ್ಟು ಖಾಲಿ ಕಾಣಿಸ್ತಾ ಇದೆ, ಫ್ಲೇವರ್ ಎಲ್ಲ ಹಾಳು ಬಿದ್ದಿರ್ತವೆ, ಇಂಥದ್ದೊಂದು ಸೂಚನೆ ಬರ್ತಾ ಇದೆ ಅಂತ ಹೇಳಿ ನಿಮ್ಮಲ್ಲೇ ಹೇಳಿದ್ದೆ ನಾನು. ನಿಮ್ಮ ಆಫೀಸಲ್ಲಿ ಕೂತ್ಕೊಂಡು ನಾನು ಹೇಳಿದ್ದೆ ಇಂಥ ಸೂಚನೆ ಬಂದಿದೆ ಅಂತೇಳಿ. ಈಗಲೂ ಹೊಸ ಸೂಚನೆ ಬಂದಿದೆ, ಸ್ವಲ್ಪ ದಿವಸ ಬಿಟ್ಟು ಹೇಳ್ತೀನಿ ನಾನು ನಿಮಗೆ. ದೇಶದಲ್ಲಿ ಬದಲಾವಣೆ ಆಗುವಂಥ ಸೂಚನೆ ಇನ್ನೂ ಮುಂದಿದೆ, ಅದನ್ನು ಇನ್ನೂ ಸ್ವಲ್ಪ ದಿವಸ ಬಿಟ್ಟು ನಾನು ನಿಮ್ಗೆ ಹೇಳ್ತೀನಿ. ಪುನೀತ್ ರಾಜ್ಕುಮಾರ್ ಸಾಗರ ಬಗ್ಗೆನೂ ಕೂಡ ಹೇಳಿದ್ರಿ. ಸಂಬಂಧಿಕರನ್ನ ಅವರು ಇವರಾಗಿರ್ತಕ್ಕಂಥ ಅಣ್ಣನ ಮಗನ ಹತ್ರ ಕರೆದುಬಿಟ್ಟು ನಿಮ್ಮಲ್ಲಿ ಅನಾಹುತ ಆಗುವಂಥ ಸೂಚನೆ ಇದೆ, ಕುಟುಂಬಕ್ಕೆ ತಿಳಿಸ್ಬೇಕು ಅಂತಕ್ಕಂಥದ್ದನ್ನು ನಾನು ಹೇಳಿದ್ದೆ. ಫೋನ್ ಮಾಡಿ ಸಡನ್ನಾಗಿ ರಾತ್ರಿ ನನಗೆ ಇದು ಕೂತ್ಕೊಂಡಾಗ ಬಂದಾಗ ಹೇಳಿದ್ದು, ಮಾರನೇ ದಿವಸ ಫೋನ್ ಮಾಡಿಸಿ ಅವರಿಗೆ ತಿಳಿಸಿದೆ, ಹೀಗೆ ಇದೆ ತಿಳಿಸಿ ಅಂತಕ್ಕಂಥದ್ದು ಹೇಳಿದ್ದೆ. ಅದ್ರ ನಾನು ಹಾಗಂತದ್ದು ನಾನು ತುಂಬ ಪ್ರಚಾರ ಮಾಡೋಕ್ಕೆ ಹೋಗ್ತಾ ಇಲ್ಲ, ನಾನು ಹೇಳಿದ್ದೀನಿ ಅಷ್ಟೇ. ಆ ತೊಂದರೆ ಇಲ್ಲ, ಆ ತೊಂದರೆಗಿಂತ ಬೇರೆ ತೊಂದರೆ ಆಗುವಂಥ ಸೂಚನೆ ಇದೆ ಮುಂದೆ. ಕೊರೋನಾ ಅಲ್ಲ, ಕೊರೋನಾದಕ್ಕಿಂತ ಬೇರೆ ಆಗುವಂಥ ಸೂಚನೆ, ಹೊರದೇಶಗಳಿಂದ ಆಗುವಂಥ ಸೂಚನೆಗಳು ನಮಗೂ ತುಂಬ ಕಂಡು ಬರ್ತಾ ಇದೆ. ಹೊರದೇಶಗಳಲ್ಲಿ ನಮ್ಮಲ್ಲಿ ಏನು ನಮಗೆ ಅಕ್ಕಪಕ್ಕದ ದೇಶಗಳಿದ್ದಾವೆ, ಅಂಥ ದೇಶಗಳಲ್ಲಿ ನಮಗೆ ತೊಂದರೆ ಆಗುವಂಥ ಬೇರೆ ರೀತಿಯ ತೊಂದರೆ ಆಗುವಂಥ ಸೂಚನೆ ಕಂಡು ಬರ್ತಾ ಇದೆ. ಅದರಿಂದ ನಮ್ಮ ದೇಶ ತುಂಬಾ ಜಾಗರೂಕತೆಯಿದೆ. ಆದರೂ ಎಲ್ಲೋ ಒಂದು ಕಡೆ ನಮ್ಮನ್ನ ಅವ್ರು ತುಂಬಾ ಫಾಲೋ ಮಾಡ್ತಾ ಇದ್ದಾರೆ, ಅವರು ನಮ್ಮನ್ನ ಟ್ರ್ಯಾಕ್ ಮಾಡೋದಕ್ಕೆ ಬಹಳ ಇದು ಮಾಡ್ತಾ ಇದ್ದಾರೆ. ನಮ್ಮ ದೇಶನ ಯಾವ ತರ ನಮಗೆ ಮಾಡಬೇಕು, ಅವರಿಗೆ ಇದನ್ನ ತೊಂದರೆ ಮಾಡುವಂಥ ಸೂಚನೆ ಬೇರೆ ಬೇರೆ ಆ್ಯಂಗಲಲ್ಲಿ ಅವ್ರು ಮಾಡುವಂಥ ಒಂದು ಕ್ರಮ ಕೈಗೊಂಡಿದ್ದಾರೆ. ಆದರೆ 3 ದೇಶಗಳು ಹೊಡೆದಾಡ್ತವೆ ಅಂತಕ್ಕಂಥದ್ದು ಮುಂದೆ ಬರ್ತಾ ಇದೆ. 3 ದೇಶಗಳು ಸೇರಿ ಹೊಡೆದಾಡ್ತವೆ ಅಂತಕ್ಕಂಥದ್ದು ಮುಂದೆ ಬರ್ತಾ ಇದೆ. ಇಷ್ಟು ಹೇಳಕ್ಕೆ ಇಷ್ಟಪಡ್ತೀನಿ. ನಮ್ಮ ದೇಶ ಸೇರ್ಕೊಂಡಂಗೆ ಅಂತ ಹೇಳ್ಬೋದು. ಏನು ಆದರೆ ನಮ್ಮ ದೇಶ ಅಂಥದ್ದೇನು ಹೆದರುವಂಥ ಅವಶ್ಯಕತೆ ಏನೂ ಇಲ್ಲ. ನಮ್ಮ ದೇಶದ ಎಲ್ಲ ವ್ಯವಸ್ಥೆಗಳು ರೆಡಿ ಇದೆ. ಆ ಒಂದು ಕಾರಣಕ್ಕೆ ಇವತ್ತು ನಮ್ಮನ್ನ ಯೋಚನೆ ಮಾಡ್ಕೊಂಡಿದೆ ಇವತ್ತು. ಹಂಗಾಗಿ ಆ ಥರ ಇರೋದ್ರಿಂದ ಏನು ಅಂತ ಪ್ರಾಬ್ಲಮ್ ಆಗೋದು. ಆದರೂ ಆತಂಕ ಇದೆ. ಆತಂಕದಲ್ಲಿ ಅಂದರೆ ಒಂದು ಸ್ವಲ್ಪನಾದ್ರೂ ಹೆಚ್ಚು ಕಡಿಮೆ ಆಗುವಂಥ ಸೂಚನೆ 100% ಇದೆ. ದೇಶದಲ್ಲಿ ಸ್ವಲ್ಪ ಹೆಚ್ಚು ಕಡಿಮೆ ಆಗುವಂಥ ಸೂಚನೆಗಳು 100% ಇದೆ. ಯಾಕಂದರೆ ಮುಟ್ಟಲ್ಲ ಅಂತಿಲ್ಲ. ಒಂದು ಭಾಗದಲ್ಲಿ ತೊಂದರೆ ಆಗುವಂಥ ಸೂಚನೆ ತುಂಬ ಇದೆ, ಒಂದು ಭಾಗದಲ್ಲಿ ತೊಂದರೆ ಆಗುವಂಥ ಸೂಚನೆಗಳು ಬಹಳ ಇದೆ. ಹಾಗಾಗಿ ದೇಶದಲ್ಲಿ ಮತ್ತೆ ಮುಂದೆ ಉತ್ತರ ನಿಮಗೆ ಸಿಗ್ತದೆ.